Good morning, students. This is Kirti ma'am, the BE class. The next topic is corporate social responsibility. Corporate social responsibility. The meaning, the corporate social responsibility may also be referred to as the corporate, the citizenship, and can involve recurring short-term costs that do not provide an immediate financial benefits to the company, but instead promote positive social and environmental change. That is the corporate social responsibility. The ಪ್ರತಿಯೊಂದು ಸಾಮಾಜಿಕದಂತ ಕಂಪನಿ ಏನು ಕಂಪನಿಗಳು ಅದರದೇ ಆದಂತ ರೆಸ್ಪಾನ್ಸಿಬಿಲಿಟೀಸ್ ನ ಒಳಗೊಂಡಿರುತ್ತೆ. The corporate social responsibility may also be referred to as corporate citizenship and can involve recurring short-term costs that do not provide any immediate financial benefits. ಇಲ್ಲಿ ಪ್ರತಿಯೊಂದನ್ನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಇದು ಏನು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗುತ್ತೆ. ಬಟ್ ಇಲ್ಲಿ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಹೆಚ್ಚಾಗಿ ಇದು ಕಾನ್ಸಂಟ್ರೇಟ್ ಮಾಡೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ಬಗ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡುತ್ತೆ. ಇದರಿಂದ ಇಲ್ಲಿ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಯಾವುದೇ ರೀತಿಯಾದ ಒಂದು ಫೈನಾನ್ಷಿಯಲ್ ಬೆನಿಫಿಟ್ಸ್ ಅನ್ನೋದು ಇಲ್ಲಿ ಇವ್ರಿಗೆ ಬರೋದಿಲ್ಲ, ಪ್ರೊವೈಡ್ ಆಗೋದಿಲ್ಲ ಟು ದ ಕಂಪನಿ. ಬಟ್ ದ ಇನ್ಸ್ಟೆಡ್ ಇದ್ರ ಪರವಾಗಿ ಅಂದ್ರೆ ಏನು ಒಂದು ಪ್ರಾಫಿಟ್ ನ ತಗೊಳ್ತೀವಿ, ದ ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನಿದೆ ಇದರ ಬದಲಾಗಿ ದೆ ಪ್ರಮೋಟ್ ಪಾಸಿಟಿವ್ ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಚೇಂಜ್. ಅಂದ್ರೆ ಒಂದು ಪಾಸಿಟಿವ್ ಥಿಂಕ್ ನ ಅಲ್ಲಿ ಪ್ರಮೋಟ್ ಮಾಡ್ಕೊಡುತ್ತೆ. ಜೊತೆಗೆ ಒಂದು ಸೋಷಿಯಲ್ ಸಾಮಾಜಿಕವಾಗಿ ಮಾಡ್ಬೇಕಾಗಿರುವಂತ ಒಂದು ಕಾರ್ಯಗಳು ಏನೇನು ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅಂಡ್ ಎನ್ವಿರಾನ್ಮೆಂಟಲ್ ಚೇಂಜ್, ಪ್ರತಿಯೊಂದು ಎನ್ವಿರಾನ್ಮೆಂಟ್ ಅನ್ನು ಕೂಡ ಯಾವ ರೀತಿಯಲ್ಲಿ ಅದನ್ನ ಪ್ರೊಟೆಕ್ಟ್ ಮಾಡಬೇಕು, ಯಾವ ರೀತಿ ಅದನ್ನ ರಕ್ಷಣೆ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡುತ್ತೆ. ದಟ್ ಈಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ದ ಮೀನಿಂಗ್, ದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ may also be referred to as the corporate citizenship and can involve recurring short-term costs that do not provide an immediate financial benefit to the company, but the instead promote motive social and environmental change. The need for corporate social responsibilities. ಯಾವುದಕ್ಕೋಸ್ಕರ ಇದು ಬೇಕು, ಇಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದು ಅವಶ್ಯಕತೆ ಇದೆಯಾ? ದಟ್ ಈಸ್ ಇನ್ ದ ಫಸ್ಟ್ ಒನ್, to establish a good corporate image, business organization includes social responsibility as a corporate objectives. In the corporate, the ಯಾವುದೇ ರೀತಿಯಾದಂತ ಒಂದು ಕಂಪನಿ ದ ಹ್ಯಾವಿಂಗ್ ಸಮ್ ಆಬ್ಜೆಕ್ಟಿವ್ಸ್, ಅದರದೇ ಆದಂತ ಆಬ್ಜೆಕ್ಟಿವ್ಸ್ ನ ಒಳಗೊಂಡಿರುತ್ತೆ. ಈ ಆಬ್ಜೆಕ್ಟಿವ್ಸ್ ಏನು ಒಂದು ಮುಖ್ಯ ಉದ್ದೇಶಗಳನ್ನ ಒಳಗೊಂಡಿರುತ್ತೆ. ಇದರಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದನ್ನು ಕೂಡ ಈ ಆರ್ಗನೈಸೇಷನ್, ಬಿಸ್ನೆಸ್ ಆರ್ಗನೈಸೇಷನ್ ಒಳಗೊಂಡಿರುತ್ತೆ. ಮೀನ್ಸ್ ಅಂದ್ರೆ ಪ್ರತಿಯೊಂದು ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅವರ ಮೈಂಡ್ ಸೆಟ್ ಅಲ್ಲಿ ಅಥವಾ ಒಂದು ಆಬ್ಜೆಕ್ಟಿವ್ಸ್, ಒಂದು ಗೋಲ್ ಏನಿರುತ್ತೆ ಅಂದ್ರೆ ಮೇನ್ ಏಮ್ ಬಂದು ದೇ ಹ್ಯಾವ್ ಟು ಟೇಕ್ ದ ಪ್ರಾಫಿಟ್, ಮೋರ್ ಪ್ರಾಫಿಟ್, ಹೆಚ್ಚಿನ ಪ್ರಾಫಿಟ್ ನ ನಾವು ತಗೊಳ್ಬೇಕು ಅನ್ನೋದೇ ಎಲ್ಲರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ ಅಥವಾ ಮೇನ್ ಏಮ್ ಆಗಿರುತ್ತೆ. ಬಟ್ to establish a good corporate image, the business organization includes social responsibilities. They're going to organize in the business includes social responsibilities. ಇಲ್ಲಿ ಜಸ್ಟ್ ಒಂದು ಕಾರ್ಪೊರೇಟ್ ಒಂದು ಕಂಪನಿ ಇಮೇಜ್ ನ ಯಾವ ರೀತಿ ಕಾಪಾಡ್ಕೊಂಡ್ ಬರುತ್ತೆ ಅಂದ್ರೆ ಒಂದು ಹೆಸರನ್ನ ಮಾಡ್ಕೊಳ್ಳುತ್ತೆ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ಳುತ್ತೆ, ಅದ್ರ ಮುಖಾಂತರ ಇಲ್ಲಿ ಇಮೇಜ್ ನ ಕಾಪಾಡ್ಕೊಂಡ್ ಬರುತ್ತೆ. ದಟ್ ಇಸ್ ಬಿಸ್ನೆಸ್ ಆರ್ಗನೈಸೇಷನ್ ಮಾಡುವಂಥದ್ದು. ಟು ಎಸ್ಟಾಬ್ಲಿಷ್ ಎ ಗುಡ್ ಕಾರ್ಪೊರೇಟ್ ಇಮೇಜ್, ಬಿಸ್ನೆಸ್ ಆರ್ಗನೈಸೇಷನ್ ಇನ್ಕ್ಲೂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಕಾರ್ಪೊರೇಟ್ ಆಬ್ಜೆಕ್ಟಿವ್. ದಿಸ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಗುತ್ತೆ. The second one, the organization must be responsive to the social problem of society. The organization must be responsive
to the social problem of society. The organization ಫಸ್ಟ್ ಒಂದು ರೆಸ್ಪಾನ್ಸ್ ಮಾಡೋದು ಯಾವುದಕ್ಕೆ ಅಂದ್ರೆ ಸೊಸೈಟಿಯಲ್ಲಿ ಆಗುವಂತ ಪ್ರಾಬ್ಲಮ್ಸ್ ಏನ್ ಕ್ರಿಯೇಟ್ ಆಗುತ್ತೆ ಆ ಪ್ರಾಬ್ಲಮ್ಸ್ಗೆ ಇದು ಫಸ್ಟ್ ರೆಸ್ಪಾನ್ಸ್ ಅನ್ನೋದನ್ನ ಮಸ್ಟ್ ಅಂಡ್ ಶುಡ್ ರೆಸ್ಪಾನ್ಸ್ ನ ಮಾಡುತ್ತೆ ಈ ರೀತಿಯ ಕಾರ್ಪೊರೇಟ್ ಆರ್ಗನೈಸೇಷನ್ಸ್. The third one, the legal provisions like pollution, and environmental law also that direct a company to take up the social responsibilities. The legal provisions like pollution and environmental, the laws also direct a company to take up social responsibility. ಇಲ್ಲಿ ಲೀಗಲ್ ಆಗಿ ಕೂಡ ಪ್ರತಿಯೊಂದು ಆರ್ಗನೈಸೇಷನ್ ಮೀನ್ಸ್ ಕಾರ್ಪೊರೇಟ್ ಆರ್ಗನೈಸೇಷನ್ ಅಲ್ಲಿ ಕೂಡ ಒಂದು ಮುಖ್ಯವಾಗಿ ಈ ಪೊಲ್ಯೂಷನ್ ಮತ್ತೆ ಎನ್ವಿರಾನ್ಮೆಂಟ್ಗೆ ಯಾವುದೇ ರೀತಿಯಾದಂತ ಹಾನಿ ಆಗದಿರೋ ರೀತಿಯಲ್ಲಿ ಅದರದೇ ಆದಂತ ಕೆಲವೊಂದು ಕಾನೂನು ಕ್ರಮಗಳು ಇರುತ್ತೆ. ಆ ಕಾನೂನಿನ ಪ್ರಕಾರ ಲೀಗಲ್ ಆಗಿ ಅವೆಲ್ಲದನ್ನು ಕೂಡ ಫಾಲೋ ಮಾಡುವಂಥದ್ದು. ಮೀನ್ಸ್ ಅವ್ರಿಗೂ ಕೂಡ ಏನು ಒಂದು ಕಂಪನಿಗೆ ಅವ್ರಿಗೂ ಕೂಡ ದೇ ಹ್ಯಾವ್ ಟು ಟೇಕ್ ಅಪ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಪ್ರತಿಯೊಂದು ಸಮಾಜದ ಒಂದು ಜವಾಬ್ದಾರಿನ ತಗೊಳ್ಬೇಕಾಗಿರೋದು ಅವ್ರ ಕರ್ತವ್ಯ. ಅದರಲ್ಲಿ ಆ ಏನ್ ಜವಾಬ್ದಾರಿನ ತಗೊಳ್ತಾರೆ ಆ ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಒಂದು ಪೊಲ್ಯೂಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ಜೊತೆಗೆ ಎನ್ವಿರಾನ್ಮೆಂಟ್ಗೆ ಯಾವುದೇ ರೀತಿಯ ಹಾನಿಯನ್ನ ಮಾಡದೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು ಕೂಡ ತುಂಬಾ ಮುಖ್ಯ ಅಂತ ಹೇಳ್ತಾರೆ. The next one, donation to approved NGOs are also exempted from the income tax. ಏನ್ ಡೊನೇಷನ್ಸ್ ನ ಇಲ್ಲಿ ಆರ್ಗನೈಸೇಷನ್ ಕಾರ್ಪೊರೇಟ್ ಆರ್ಗನೈಸೇಷನ್ ಬಿಸ್ನೆಸ್ ಆರ್ಗನೈಸೇಷನ್ ಏನ್ ಡೊನೇಷನ್ಸ್ ನ ಇಲ್ಲಿ ತಗೊಳುತ್ತೋ that is in the under section of NGOs are ಪ್ರಕಾರ they are all the donations are exempted. ಇದು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಜಸ್ಟ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ. ನೀವು ಅದನ್ನ ನೆಕ್ಸ್ಟ್ ಇಯರ್ ಅದನ್ನ ಕಲಿತೀರಾ. That is donations to approved NGOs are also exempted from the income tax. NGOs ಇಂದ ತಗೊಳ್ಳುವಂತ ಏನೇ ರೀತಿಯಾದಂತಹ ಡೊನೇಷನ್ಸ್ ಆಗಿರ್ಬೋದು ಇವೆಲ್ಲದನ್ನು ಕೂಡ ಎಕ್ಸೆಂಪ್ಟೆಡ್ ಅಂತ ಕರಿತೀವಿ. The next one, the commitment to social responsibility by an organization also enhance its image, resulting in better business environment. The commitment to social responsibility by an organization also enhance its image. They're going to enhance the image and resulting in better business organization. ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲೂ ಕೂಡ ಎಲ್ಲಾ ಒಂದು ಕಮಿಟ್ಮೆಂಟ್ ಅಂದ್ರೆ ಪ್ರತಿಯೊಂದು ಕಮಿಟ್ಮೆಂಟ್ ಅನ್ನೋದು ಇರುತ್ತೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದನ್ನ ಮಾಡ್ಕೊಂಡಿರ್ತಾರೆ. ಈ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಪ್ರತಿಯೊಂದು ಆರ್ಗನೈಸೇಷನ್ ಇರೋದ್ರಿಂದ ಅದರಿಂದ ಅವರ ಒಂದು ಇಮೇಜ್ ಅನ್ನೋದು ಇಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಅಥವಾ ಒಂದು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ರಿಸಲ್ಟ್ ಇಂದ ಇನ್ ಬೆಟರ್ ಬಿಸ್ನೆಸ್ ಒಂದು ಒಳ್ಳೆ ರೀತಿಯಾದಂತ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ವ್ಯವಹಾರದ ಒಂದು ಪರಿಸರನ ಸೃಷ್ಟಿ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ಫುಲ್ ಮಾಡ್ಕೊಡುತ್ತೆ, ಈಸಿ ಆಗುತ್ತೆ. The next one, the companies undertaking social responsibility can position their products better and increase their market share. The companies undertaking social responsibilities, every companies they're having some social responsibility. In that they can position their products better and increase their market share. ಇಲ್ಲಿಂದ ಏನಾಗುತ್ತೆ, ಪ್ರತಿಯೊಂದು ಕಂಪನಿನೂ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ಅಪ್ಲೈ ಮಾಡ್ಕೊಂಡಾಗ ಆ ಒಂದು ಪೊಸಿಷನ್ ಆಗ್ಲೇ ಹೇಳ್ದಾಗೆ ಇಮೇಜ್ ನ ಸೃಷ್ಟಿ ಮಾಡ್ಕೊಳ್ಳುತ್ತೆ, ಪೊಸಿಷನ್ ಕೂಡ ಮೇಲೆ ಹೋಗುತ್ತೆ. ಈವನ್ ಏನು ಉತ್ಪಾದನೆ ಆಗುತ್ತೆ ಮೀನ್ಸ್ ಪ್ರಾಡಕ್ಟ್ಸ್ ನ ಏನು ಅವರು ಉತ್ಪಾದನೆ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಇದನ್ನ ಬೆಟರ್ ವೇ ಅಲ್ಲಿ ಮೀನ್ಸ್ ಎಲ್ಲಾ ಕಡೆನೂ ಈಸಿಯಾಗಿ ಅದನ್ನ ಸೇಲ್ ಮಾಡಬಹುದು. ಅಂದ್ರೆ ದೇ ಗೋಯಿಂಗ್ ಟು ಇನ್ಕ್ರೀಸ್ ದರ್ ಮಾರ್ಕೆಟ್ ಶೇರ್. ಅಂದ್ರೆ ಮಾರ್ಕೆಟ್ ಅಲ್ಲೂ ಕೂಡ ಅದರ ವ್ಯಾಲ್ಯೂ ಅಥವಾ ಅದರ ಒಂದು ಪೊಸಿಷನ್ ನ ಚೇಂಜಸ್ ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ದ ಕಂಪನೀಸ್ ಅಂಡರ್ಟೇಕಿಂಗ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ಯಾವಾಗ ಒಂದು ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ಳುತ್ತೋ ಆಗ ಮಾತ್ರ ಒಂದು ಬೆಟರ್ ವೇ ಅಲ್ಲಿ ಪ್ರೊಡ್ಯೂಸ್ ಮಾಡಿರುವಂತ ಪ್ರತಿಯೊಂದು ಪ್ರಾಡಕ್ಟ್ ನ ನಾವು ಈಸಿಯಾಗಿ ಸೇಲ್ ಮಾಡಬಹುದು.
ಜೊತೆಗೆ ದೇ ಗೋಯಿಂಗ್ ಟು ಇನ್ಕ್ರೀಸ್ ದ ಮಾರ್ಕೆಟ್ ಶೇರ್ಸ್ ಕೂಡ ಇಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. The next one, for extraneous the consideration also, the sometime the organization are forced to take up social responsibilities. The extraneous consideration also, sometime the organization are forced to take up social responsibilities. ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಆರ್ಗನೈಸೇಷನ್ ತುಂಬಾ ಫೋರ್ಸ್ಫುಲ್ ಆಗಿ ಈ ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಸಾಮಾಜಿಕ ಆದಂತ ಕೆಲವೊಂದು ಜವಾಬ್ದಾರಿಗಳನ್ನ ತಗೊಳ್ಳೇಬೇಕು ಅಂತ ಫೋರ್ಸ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಆ ರೀತಿಯಾದಂತ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ಆ ಜವಾಬ್ದಾರಿನ ನೆರವೇರಿಸಿದಾಗ ಏನಾಗುತ್ತೆ, ಒಂದು ಆರ್ಗನೈಸೇಷನ್ಗೆ ಒಂದು ಒಳ್ಳೆ ನೇಮ್ ಅನ್ನೋದು ಬರೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಫೋರ್ಸ್ಫುಲಿ ದೇ ಗೋಯಿಂಗ್ ಟು do that responsibilities. ಏನ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಆ ರೆಸ್ಪಾನ್ಸಿಬಿಲಿಟೀಸ್ ನ ದೇ ಹ್ಯಾವ್ ಟು ಟೇಕ್ ಅಪ್, ಅದನ್ನ ತಗೊಳ್ಳೇಬೇಕು, ಅದನ್ನ ಫಾಲೋ ಮಾಡಲೇಬೇಕು ಅಂತ ಹೇಳ್ತಾ ಇರೋದು. And in case a situation demands due to the natural calamities, a company has to compensate for the affected people. In case a situation, some situation demands due to natural calamities, is natural calamities ಕೇಳಿರ್ತೀರಾ, the company has to compensate for the affected people. ಈ ಸುನಾಮಿ ಆಗುವಂಥದ್ದು ಅಥವಾ ತುಂಬಾ ಮಳೆ ಬಂದು ಕೊಚ್ಕೊಂಡು ಹೋಗಿರುವಂಥದ್ದು ಅಥವಾ ಭೂಕಂಪ ಆಗಿರುವಂಥದ್ದು ಮತ್ತೆ ಕೊರೋನಾ ಬಂದಿದ್ದು, ಜಸ್ಟ್ ಎಕ್ಸಾಂಪಲ್. ಇದಕ್ಕೆಲ್ಲ ಏನು ಅಂದ್ರೆ ಪ್ರತಿಯೊಂದು ಆರ್ಗನೈಸೇಷನ್ ಕೂಡ ಅಥವಾ ಒಂದು ಕಂಪನಿನೂ ಕೂಡ ಕಾಂಪನ್ಸೇಟ್ ಮಾಡ್ತಿದ್ರೆ, ಮೀನ್ಸ್ ಅಂದ್ರೆ ಅವರ ಒಂದು ಸ್ಪಾನ್ಸರ್ಶಿಪ್ ನ ಕೊಟ್ಟಾಗ ಏನಾಗುತ್ತೆ, ಮೀನ್ಸ್ ಅಲ್ಲಿ ಎಫೆಕ್ಟ್ ಆಗಿರುವಂತ ಅಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ ಸಿಲುಕಿರುವಂತ ಜನಗಳಿಗೆ ಅಂತ ಸಿಚುವೇಶನ್ಸ್ ಅಲ್ಲಿ ಅವರಿಗೆ ಹೆಲ್ಪ್ ಮಾಡಿದಾಗ ಅದು ಕೂಡ ಒನ್ ಆಫ್ ದ ಅಡ್ವರ್ಟೈಸ್ಮೆಂಟ್ ಅನ್ನು ಕೂಡ ಹೇಳ್ತೀವಿ. ಮೀನ್ಸ್ ಅಂದ್ರೆ ಇವರಿಂದ ನಮ್ಗೆ ಕೆಲವೊಂದು ಅನುಕೂಲಗಳು ಹೆಲ್ಪ್ಫುಲ್ ಆಯ್ತು ಅಂತ ಅವರು ಕೂಡ ಹೇಳ್ಕೊಡ್ತಾರೆ. ಮೀನ್ಸ್ ದಟ್ ಈಸ್ in case a situation demands due to natural calamities, a company has to compensate for the affected people. And the next one, the arguments in favor and against corporate social responsibilities. Arguments in favor and against corporate social responsibilities. ಏನ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಇದು ಫೇವರ್ ಆಗೂ ಕೂಡ ಆರ್ಗ್ಯುಮೆಂಟ್ಸ್ ಅನ್ನೋದು ಇದೆ, ಜೊತೆಗೆ ಅಗೇನ್ಸ್ಟ್ ಆಗಿ ಕೂಡ ಆರ್ಗ್ಯುಮೆಂಟ್ಸ್ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಎರಡು ವಾದಗಳು ನಡೆಯುತ್ತೆ. ಒಂದು ಫೇವರ್ ಅಂದ್ರೆ ಅದಕ್ಕೆ ಅನುಕೂಲವಾಗತಕ್ಕ ಹಾಗೆ ಅದರ ಪರವಾಗಿ ನಡೆಯುವಂತ ವಾದ, ಇನ್ನೊಂದು ಅದರ ವಿರುದ್ಧವಾಗಿ ನಡೆಯುವಂತ ವಾದಗಳು. The corporate social responsibility is an umbrella term used to describe the voluntary corporate initiative concerned with community development, the environment and human rights. The organization in corporate social responsibilities ಅಂತ ಏನ್ ಹೇಳ್ತಾ ಇದೀವಿ, that is an umbrella term used to describe voluntary corporate initiative the concerned with community development. ಇದರಿಂದ ಅಂದ್ರೆ ಏನು ಈ ರೀತಿ the umbrella term ಅಂದ್ರೆ ಇದು ಹೇಗೆ ಒಂದು ಟರ್ನ್ ಆಗ್ತಾ ಇದೆ, ಅದು ರೌಂಡ್ ಆಗಿ ಟರ್ನ್ ಆಗ್ತಾ ಇರುತ್ತೆ, ಮೀನ್ಸ್ ಆರ್ ಕ್ಲಾಕ್ ಹೇಗೆ ಅದರ ಮುಳ್ಳು ಚಕ್ರದ ಅಂದ್ರೆ ಅದು ಮೇಲಿಂದ ಕೆಳಗಡೆಯಿಂದ ಮೇಲಕ್ಕೆ ಹೇಗೆ ತಿರುಗ್ತಾ ಇರುತ್ತೋ ಅದೇ ರೀತಿಯಲ್ಲಿ ಕೂಡ ಅಂದ್ರೆ ಅದರ ಟರ್ಮ್ ಏನಾಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಅದು ಸ್ಟೇಬಲ್ ಆಗಿ ನಿಲ್ಲೋದಿಲ್ಲ ಅಲ್ವಾ, ಚೇಂಜಸ್ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಇದರಿಂದ ಏನಾಗುತ್ತೆ ಅಂದ್ರೆ ದೇ ಗೋಯಿಂಗ್ ಟು ಕನ್ಸರ್ನ್ ವಿತ್ ಕಮ್ಯುನಿಟಿ ಡೆವಲಪ್ಮೆಂಟ್. ಇದರಿಂದ ಒಂದು ಕಮ್ಯುನಿಟಿ ಅಥವಾ ಒಂದು ಆರ್ಗನೈಸೇಷನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಎನ್ವಿರಾನ್ಮೆಂಟ್ ಅಂಡ್ ಹ್ಯೂಮನ್ ರೈಟ್ಸ್ ಏನಿರುತ್ತೆ, ಎನ್ವಿರಾನ್ಮೆಂಟ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹ್ಯೂಮನ್ ರೈಟ್ಸ್ ಕೂಡ ಇಲ್ಲಿ ಫಾಲೋ ಮಾಡೋ ಚಾನ್ಸಸ್ ಇರುತ್ತೆ.
And the arguments for CSR. Arguments for CSR. The arguments for CSR. The first one arguments: the business is unavoidably involved in social issues. Business is unavoidably involved in social issues. The managers are first and foremost, first and foremost citizen. ಇಲ್ಲಿ ಯಾರು ಮ್ಯಾನೇಜರ್ಸ್ ಆಗಿರ್ತಾರೆ, they are the first person and foremost person in the citizens. In the same way as an individuals are. ಇಲ್ಲಿ even our individuals ಕೂಡ ಅಂದ್ರೆ ಒಂಟಿ ಪರ್ಸನ್ಸ್ ಅಂತ ಹೇಳ್ತೀವಿ. is the first person as a manager, the for most person ಅಂತಲೂ ಕೂಡ ಹೇಳ್ತೀವಿ. As such, they have the same responsibility as individual citizen to improve society as a whole. ಇಲ್ಲಿ ಒಂದು ಸಿಟಿಸನ್ ಏನಿರುತ್ತೆ, ಆ ಸಿಟಿಸನ್ ಅಥವಾ ಒಂದು ಸೊಸೈಟಿನ ಇಂಪ್ರೂವ್ ಮಾಡುವ ಒಂದು ರೆಸ್ಪಾನ್ಸಿಬಿಲಿಟಿನ ಹೊಳ್ಕೊಂಡಿರ್ತಾರೆ. ಯಾರು? ಆಸ್ ಎ ಮ್ಯಾನೇಜರ್. ಯಾಕೆಂದ್ರೆ ಒಂದು ಆರ್ಗನೈಸೇಷನ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂದ್ಮೇಲೆ ಈವನ್ ಮ್ಯಾನೇಜರ್ಗೂ ಕೂಡ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದೇ ಇರುತ್ತೆ. The further, the more a business operates with social resources, and it is the management responsibility to put these resources to the best possible use. Furthermore, a business operates with social resources, and it is the management responsibility to put these resources to the best possible use. ಏನ್ ನಮ್ಮ ಸೊಸೈಟಿಯಿಂದ ಅಥವಾ ಒಂದು ಸಮಾಜದಿಂದ ಸಿಗುವಂತ ರಿಸೋರ್ಸಸ್ ಏನಿರುತ್ತೆ, ಆ ರಿಸೋರ್ಸಸ್ ನ ಯಾವ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಆ ರಿಸೋರ್ಸಸ್ ನ ನಾವು ಯೂಸ್ ಮಾಡ್ಕೊಳ್ತೀವಿ ಅನ್ನೋದು. ಇನ್ ದ ಬೆಸ್ಟ್ ವೇ ಅಲ್ಲಿ ದೇ ಗೋಯಿಂಗ್ ಟು ಯೂಸ್ ದಟ್ ರಿಸೋರ್ಸಸ್. ಯಾಕೆಂದ್ರೆ ಆಸ್ ಎ ಮ್ಯಾನೇಜ್ಮೆಂಟ್ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡ್ಬೇಕು ಆಲ್ರೆಡಿ ಅವ್ರಿಗೆ ಟ್ರೈನ್ ಅಪ್ ನ ಮಾಡಿರ್ತಾರೆ. ಅದ್ರ ಮೂಲಕ ಆ ರಿಸೋರ್ಸಸ್ ನ ಅವರು ಯೂಸ್ ಮಾಡ್ಬೇಕಾಗುತ್ತೆ. ದ ಬಿಸ್ನೆಸ್ ವುಡ್ ಬಿ definited by being concerned about such societal the concern as unemployment, inflation and so on. ಇದರಿಂದ ಏನಾಗುತ್ತೆ, the business would be benefited by being concerned about such societal concerns as unemployment persons. ಅಂದ್ರೆ ಸೊಸೈಟಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪರ್ಸನ್ಸ್ ತುಂಬಾ ಜನ ಇರ್ತಾರೆ. ಆ ಒಂದು ಕನ್ಸರ್ನ್ ಇಂದ ಆ ಪರ್ಸನ್ಸ್ಗೂ ಕೂಡ ಮೀನ್ಸ್ ಅನ್ಎಂಪ್ಲಾಯ್ಮೆಂಟ್ ಪರ್ಸನ್ಸ್ ಯಾರಿರ್ತಾರೆ ಅವ್ರಿಗೂ ಕೂಡ ಇಲ್ಲಿ ಒಂದು ವರ್ಕ್ ನ ಕೊಟ್ಟಾಗ ಏನಾಗುತ್ತೆ, ಇದರಿಂದ ಇನ್ಫ್ಲೇಷನ್ ಅನ್ನೋದು ಕಡಿಮೆ ಆಗುತ್ತೆ ಅಂಡ್ ಅವರ ಒಂದು ಜೀವನ ಮಟ್ಟವನ್ನ ಸುಧಾರಣೆ ಮಾಡೋದಕ್ಕೂ ಕೂಡ ಒಂದು ಯೂಸ್ಫುಲ್ ಆಗುತ್ತೆ. That is, the first one is argument is the favor argument is the business is unavoidably ಇನ್ವಾಲ್ವ್ ಇನ್ ಸೋಷಿಯಲ್ ಇಶ್ಯೂಸ್. ಏನ್ ಸೋಷಿಯಲ್ ಇಶ್ಯೂಸ್ ಆಗ್ತಾ ಇದೆ ಇದರಲ್ಲಿ ಎಲ್ಲವೂ ಕೂಡ ಅದನ್ನ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ, ಬಟ್ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇನ್ವಾಲ್ವ್ ಆಗುತ್ತೆ ದ ಬಿಸ್ನೆಸ್. ದ ಸೆಕೆಂಡ್ ಒನ್ ಆರ್ಗ್ಯುಮೆಂಟ್ ಇಸ್ ದ CSR, ದ ಪ್ರೋಗ್ರಾಮ್ಸ್ create a favorable public image. The CSR programs create a favorable image. The community shows respect for such business that displays socially responsible behavior. A socially conscious the enterprises would win the goodwill of the community. is a CSR ಅಂತ ಏನ್ ಹೇಳ್ತಾ ಇದೀವಿ, ಈ ರೀತಿಯಾದ ಪ್ರೋಗ್ರಾಮ್ಸ್ ನ ನಾವು ಕ್ರಿಯೇಟ್ ಮಾಡಿದಾಗ ಕೈಗೊಂಡಾಗ
ಇದು ಕೂಡ ಒಂದು ಕಮಿಟಿ ಅಥವಾ ಒಂದು ಆರ್ಗನೈಸೇಷನ್ ಇಮೇಜ್ ನ ಇದು ಏನ್ ಮಾಡುತ್ತೆ, ಮೇಲ್ ತಗೊಂಡ್ ಬರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ದಟ್ ಈಸ್ ದ ಕಮ್ಯುನಿಟಿ ಶೋಸ್ ರೆಸ್ಪೆಕ್ಟ್ ಫಾರ್ ಸಚ್ ಬಿಸ್ನೆಸ್. ಅಂದ್ರೆ ಒಂದು ಕಮ್ಯುನಿಟಿ ಒಂದು ಬಿಸ್ನೆಸ್ ಮ್ಯಾನ್ಗೆ ಒಂದು ರೆಸ್ಪೆಕ್ಟ್ ಅನ್ನೋದನ್ನ ಕೊಡುತ್ತೆ. ಬಿಸ್ನೆಸ್ ಮ್ಯಾನ್ ಯಾವಾಗ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ತೋರಿಸ್ತಾನ ಆಗ ಮಾತ್ರ. As socially the enterprises would win the goodwill of the community. Community ಇಂದ ಏನಾಗುತ್ತೆ, goodwill ನ ತಗೊಳ್ಳೋದಕ್ಕೆ enterprises ಇಲ್ಲಿ ಈಸಿ ಆಗುತ್ತೆ. It would create better environment for business. The better environment for business, customer relation and for worker management relations, which is good for organization. It would create better environment. ಇದರಿಂದ ಏನಾಗುತ್ತೆ, ಒಂದು ಒಳ್ಳೆಯ ವಾತಾವರಣ ಅಥವಾ ಒಳ್ಳೆಯ ಪರಿಸರನ ಇಲ್ಲಿ ಸೃಷ್ಟಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಬಿಸ್ನೆಸ್ ಕಸ್ಟಮರ್ ರಿಲೇಷನ್ಸ್ ಕೂಡ ಇಲ್ಲಿ ಒಂದು ಗುಡ್ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂಡ್ ಫಾರ್ ವರ್ಕರ್ ಮ್ಯಾನೇಜ್ಮೆಂಟ್ ರಿಲೇಷನ್ಸ್ ಅಂದ್ರೆ ವರ್ಕರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಒಂದು ಒಳ್ಳೆ ರೀತಿಯಾದ ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. Which is good for organization. These all are the good for organization ಅಂತ ಹೇಳ್ತಾರೆ. ಮೀನ್ಸ್ ಇದರಿಂದ ಒಂದು ಕಮ್ಯುನಿಟಿ ಅದರಿಂದ ಒಂದು ರೆಸ್ಪೆಕ್ಟ್ ನ ತಗೊಳ್ಬಹುದು ಅಂಡ್ ಗುಡ್ ವಿಲ್ ನ ಇಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಇಮೇಜ್ ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅಂದ್ರೆ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಮಾಡೋದಕ್ಕೆ ಅಂದ್ರೆ CRS ಅಂದ್ರೆ ಕೆಲವೊಂದು ಪ್ರೋಗ್ರಾಮ್ಸ್ ನ ಇಲ್ಲಿ ನಾವು ಸೃಷ್ಟಿ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ದ ಸೊಸೈಟಿ ದ ಎಕ್ಸ್ಪೆಕ್ಟ್ ದ ಬಿಸ್ನೆಸ್ ಟು ಬಿ ಸೋಷಿಯಲಿ sensitive and responsive. That is, the society expect the business to be socially sensitive and responsive. ಏನು ಒಂದು ಸೊಸೈಟಿ ಎಕ್ಸ್ಪೆಕ್ಟೇಷನ್ ಮಾಡುತ್ತೆ ಅಂದ್ರೆ ಆಸ್ ಎ ಬಿಸ್ನೆಸ್ ಮ್ಯಾನ್ ಇಂದ ಒಂದು ಸೊಸೈಟಿಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ಬೇಕಾಗುತ್ತೆ. ಜೊತೆಗೆ ತುಂಬಾ ಸೆನ್ಸಿಟಿವ್, ಆ ವರ್ಕ್ ಎಲ್ಲವೂ ಕೂಡ ತುಂಬಾ ಸೆನ್ಸಿಟಿವ್. ಏಕೆ ಅಂದ್ರೆ ಹೇಗ್ ಮಾತಾಡಿದ್ರು ತಪ್ಪಾಗೋಗುತ್ತೆ. ತುಂಬಾ ಆಲೋಚನೆ ಮಾಡಿ ಮಾತಾಡ್ಬೇಕು, ತುಂಬಾ ಆಲೋಚನೆ ಮಾಡಿ ವರ್ಕ್ ನ ಮಾಡ್ಬೇಕು. ಅದು ಯಾಕೆ ಅಂದ್ರೆ ಬೇರೆ ಪರ್ಸನ್ಸ್ ಅದನ್ನ ನೆಗೆಟಿವ್ ಆಗಿ ಮಾಡಬಹುದು ಅಥವಾ ಪಾಸಿಟಿವ್ ಆಗಿ ಮಾಡಬಹುದು. ಮೀನ್ಸ್ ಈ ರೀತಿಯ ಸಿಚುವೇಶನ್ ಇರೋದ್ರಿಂದ ದಟ್ ಈಸ್ ವೆರಿ ಸೆನ್ಸಿಟಿವ್ ಅಂತ ಹೇಳ್ತಾ ಇರೋದು. ಅಂಡ್ ದ ಪಬ್ಲಿಕ್ ಒಪಿನಿಯನ್ ರನ್ಸ್ ಡೀಪ್ ಇನ್ ಎಕ್ಸ್ಪೆಕ್ಟಿಂಗ್ ದ ಪ್ರೊಡಕ್ಟಿವಿಟಿ ಗೋಲ್ಸ್ to coexist with the quality of life social goals. The public opinion runs deep in expecting the productivity. In productivity ನಾವು ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈ ಪ್ರಾಡಕ್ಟ್ ನ ಗುಡ್ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ ಆಗಿರ್ಬೇಕು. ಜೊತೆಗೆ ಒಂದು ಕಸ್ಟಮರ್ಸ್ ಕಡೆಯಿಂದ ಬರುವಂತ ರೆಸ್ಪಾನ್ಸಿಬಿಲಿಟೀಸ್ ಮೀನ್ಸ್ ಅಥವಾ ರೆಸ್ಪಾನ್ಸ್ ಅಂದ್ರೆ ಇನ್ಫಾರ್ಮೇಶನ್ ಫೀಡ್ಬ್ಯಾಕ್ ಅಂತ ಏನ್ ಹೇಳ್ತೀವಿ, ಆ ಒಪಿನಿಯನ್ ಎಲ್ಲವೂ ಕೂಡ ಅದರ ಒಂದು ಒಪಿನಿಯನ್ ಮೇಲೆ ಏನಾಗುತ್ತೆ, ಈ ಪ್ರಾಡಕ್ಟ್ ನೆಕ್ಸ್ಟ್ ರನ್ ಆಗುತ್ತಾ ಅಥವಾ ಡೆವಲಪ್ಮೆಂಟ್ ಆಗುತ್ತಾ ಅಥವಾ ನೆಕ್ಸ್ಟ್ ನಾವು ಅದಕ್ಕೆ ವ್ಯಾಲ್ಯೂ ಅನ್ನೋದು ಇರುತ್ತಾ ಅಥವಾ ಮಾರ್ಕೆಟಿಂಗ್ ಅಲ್ಲಿ ನಾವು ಪ್ರಾಫಿಟ್ ನ ತಗೊಳ್ಬಹುದಾ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಮೀನ್ಸ್ ಇಲ್ಲಿ ಎಕ್ಸಿಸ್ಟ್ ವಿತ್ ಅ ಕ್ವಾಲಿಟಿ ಆಫ್ ಲೈಫ್ ಸೋಷಿಯಲ್ ಗೋಲ್ಸ್ ಅಂದ್ರೆ ಒಂದು ಸೋಷಿಯಲ್ ಗೋಲ್ಸ್ ಏನಿರುತ್ತೆ ಅದರ ಮುಖಾಂತರ ನಾವು ಈ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಹೋಗ್ತೀವಿ. ಆ ಕಾರಣಕ್ಕೆ ಆ ಪ್ರಾಡಕ್ಟ್ ನ ನಾವು ಹೇಗಂದ್ರೆ ಕಳಪೆಯಲ್ಲಿ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಗುಡ್ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ಬೇಕಾಗುತ್ತೆ. ದಟ್ ಒನ್ ಆಲ್ಸೋ ದಟ್ ಈಸ್ ಸೆನ್ಸಿಟಿವ್ ಅಂಡ್ ರೆಸ್ಪಾನ್ಸಿವ್. ನೆಕ್ಸ್ಟ್ ಒನ್ ಇಸ್ ದ ಬಿಸ್ನೆಸ್ ಹ್ಯಾವ್ ದ ರಿಸೋರ್ಸಸ್. Business have the resources. The modern business command enormous, the wealth, huge wealth generating capacity, a rich stock of technical, financial and managerial resources and a pool of expertise that can solve many societal problems and provide leadership to society. The business have the resources. There are so many businessmen, they're having some resources, and the resources andre illi they're going to use technical and rich stock andre
ತುಂಬಾ ಉತ್ಪಾದನೆ ಮಾಡಿ ಸ್ಟಾಕ್ ಮಾಡ್ಕೊಂಡಿರುವಂಥದ್ದು. ಜನರೇಟಿಂಗ್ ಕೆಪಾಸಿಟಿ ಅಂದ್ರೆ ಹ್ಯೂಜ್ ವೆಲ್ತ್ ಜನರೇಟಿಂಗ್ ಕೆಪಾಸಿಟಿ ಇರುವಂಥದ್ದು, ಕಮಾಂಡ್ ಕೊಡುವಂತ ಕೆಪಾಸಿಟಿ ಇರುವಂತ ಬಿಸ್ನೆಸ್ ಪರ್ಸನ್ಸ್ ನಾವು ನೋಡ್ತೀವಿ. ಇಂದ ಫೈನಾನ್ಷಿಯಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲದೆ ಚೆನ್ನಾಗಿ ಲೀಡ್ ಮಾಡ್ತಿರುವಂತ ಬಿಸ್ನೆಸ್ ಮ್ಯಾನ್ ನ ನೋಡ್ತೀವಿ. ಅಂಡ್ ದೇ ಮ್ಯಾನೇಜರಿಯಲ್ ರಿಸೋರ್ಸಸ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಅಂಡ್ ಎ ಪೂಲ್ ಆಫ್ ಎಕ್ಸ್ಪರ್ಟೈಸ್ ದಟ್ ಕ್ಯಾನ್ ಸಾಲ್ವ್ ಮೆನಿ ಸೊಸೈಟಲ್ ಪ್ರಾಬ್ಲಮ್ಸ್. ಇದರಿಂದ ಏನ್ ಮಾಡ್ಬೋದು, ಅವರು ಈಸಿಯಾಗಿ ಒಂದು ಸಮಾಜದ ಹಲವಾರು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಬಹುದು. ಅಂಡ್ ದೇ ಪ್ರೊವೈಡ್ ಲೀಡರ್ಶಿಪ್ ಟು ಸೊಸೈಟಿ. ಇದರಿಂದ ಕೆಲವೊಂದು ಲೀಡರ್ಶಿಪ್ ನ ಅವ್ರು ತಗೊಳ್ಬಹುದು. ಅಂದ್ರೆ ಸೊಸೈಟಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಒಂದು ಲೀಡರ್ಶಿಪ್ ನಾದ್ರೂ ತಗೊಳ್ಬಹುದು. ಆರ್ ಬೇರೆ ಯಾವ್ದಾದ್ರು ಒಂದು ಪರ್ಸನ್ ನ ಕೂಡ ಅಲ್ಲಿ ನೇಮಕನ ಮಾಡುವಂತ ಒಂದು ಕೆಪಾಬಿಲಿಟಿ ಅವ್ರಿಗೆ ಇರುತ್ತೆ, ಕೆಪಾಸಿಟಿ ಅನ್ನೋದು ಅವ್ರಿಗೆ ಇರುತ್ತೆ. That is, the business have the resources. Every businessman, they're having some resources. That is, the huge wealth generating capacity, rich stock, technical, financial, managerial resources. These all resources they're having in the business. ಇದೆಲ್ಲದರಿಂದ ಏನಾಗುತ್ತೆ, ಈಗ ಒಂದು ಸೊಸೈಟಿಯಲ್ಲಿ ಇರುವಂತ ಪ್ರಾಬ್ಲಮ್ಸ್ ನ ಅವರು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. And the next one, avoidance of excessive government regulation and interference. The law cannot be passed for all circumstances, and hence business must assume responsibility to maintain an orderly society. ದ ಲಾ ಅಂತ ಏನ್ ಹೇಳ್ತೀವಿ, ಮೀನ್ಸ್ ಕಾನೂನುಗಳು, ಕಟ್ಟಳೆಗಳು ಅಂತ ಹೇಳ್ತೀವಲ್ಲ, ಇದನ್ನ ನಾವು ಎಲ್ಲಾ ಕಡೆನೂ ನಾವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ದ ಅವಾಯ್ಡೆನ್ಸ್ ಆಫ್ ಎಕ್ಸೆಸಿವ್ ಗವರ್ನಮೆಂಟ್ ರೆಗ್ಯುಲೇಷನ್ ಅಂಡ್ ಇಂಟರ್ಫಿಯರೆನ್ಸ್. ಇಲ್ಲಿ ಗವರ್ನಮೆಂಟ್ ರೆಗ್ಯುಲೇಷನ್ಸ್ ಮತ್ತೆ ಇಲ್ಲಿ ಅವ್ರನ್ನ ಇಂಟರ್ಫಿಯರೆನ್ಸ್ ಮಾಡ್ತಿರೋದು ಅಂದ್ರೆ ತುಂಬಾ ಅವ್ರನ್ನ ರೆಗ್ಯುಲೇಷನ್ಸ್ ನ ಇಟ್ಕೊಳ್ಳೋದೇ ತಪ್ಪು, ಅದನ್ನ ಅವಾಯ್ಡ್ ಮಾಡ್ತಾ ಇದೆ. ಏಕೆ ಅಂದ್ರೆ ಲಾ ಕೆನಾಟ್ ಬಿ ಪಾಸ್ಡ್ ಫಾರ್ ಆಲ್ ದ ಸರ್ಕಮ್ಸ್ಟೆನ್ಸಸ್ ಅಂಡ್ hence business must assume responsibility to maintain an orderly society. ಅವರ ಒಂದು ಏನು ಆರ್ಗನೈಸೇಷನ್ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಆ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಅವರು ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಹಾಗನ್ಬಿಟ್ಟು ನಾವು ಇದೇ ರೀತಿ ಇರ್ಬೇಕು, ಹೀಗೆ ಇರ್ಬೇಕು ಎಲ್ಲ ಅಂದ್ರೆ ಇದು ಎಲ್ಲರಿಗೂ ಕೂಡ ನಾವು ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಒಂದು ಟೈಮಲ್ಲೂ ಇದು ಸಾಧ್ಯನೇ ಆಗೋದಿಲ್ಲ, ಪಾಸ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಈಸ್ ಓನ್ಲಿ. ನೆಕ್ಸ್ಟ್ ಒನ್ ಇಸ್ has been the evidenced by waves of antitrust, the equal employment opportunity, air and water pollution control legislation, the truth in advertising and other similar legislation being enforced in India. It is apparent that government will force the business to do for social. In the ಪ್ರತಿಯೊಬ್ಬ ಆರ್ಗನೈಸೇಷನ್ಸ್ ಕೂಡ ಆರ್ಗನೈಸೇಷನ್ ಅಲ್ಲೂ ಕೂಡ ಲಾ ಅನ್ನೋದಿದೆ. ಅದರಲ್ಲೂ ಯಾವ್ದ್ಯಾವ್ದ್ರಲ್ಲಿ ಲಾ ಇದೆ ಅಂದ್ರೆ ದಟ್ ಇಸ್ ಆಂಟಿಟ್ರಸ್ಟ್, ಈಕ್ವಲ್ ಎನ್ವೈರನ್ಮೆಂಟ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂಡ್ ಹೇರ್ ಅಂಡ್ ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಲೆಜಿಸ್ಲೇಷನ್, ದ ಟ್ರೂತ್ ಇನ್ ಅಡ್ವರ್ಟೈಸಿಂಗ್ ಅಂಡ್ ಅದರ್ ಸಿಮಿಲರ್ ಲೆಜಿಸ್ಲೇಷನ್ ಬೀಂಗ್ ಎನ್ಫೋರ್ಸ್ಡ್ ಇನ್ ಇಂಡಿಯಾ. ಇವೆಲ್ಲದನ್ನು ಕೂಡ ಗವರ್ಮೆಂಟ್ ಅಥವಾ ಒಂದು ಲಾ ಪ್ರಕಾರ ಇದನ್ನ ಫಾಲೋ ಆಗ್ತಾ ಹೋಗ್ತೀವಿ. will force the business to do for social benefit what it has failed to do voluntarily. Thus, the more socially responsible the business or the less government regulation can be expected. ಅಂದ್ರೆ ಯಾವ ಒಂದು ಸೊಸೈಟಿ ಎಲ್ಲ ಲಾ ಅಂತ ಆರ್ಗನೈಸೇಷನ್ ಲಾನ ಎಲ್ಲದನ್ನು ಕೂಡ ಫಾಲೋ ಮಾಡುತ್ತೋ ಇದಕ್ಕೆ ಏನಾಗುತ್ತೆ ಅಂದ್ರೆ ಇದರಿಗೆ ಒಂದು ಬೆನಿಫಿಟ್ ಏನು ಅಂದ್ರೆ ಗವರ್ನಮೆಂಟ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ಲೆಸ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಇದು ವಾಲಂಟರಿ ಆಗಿ ಇವೆಲ್ಲದನ್ನು ಕೂಡ ಫಾಲೋ ಮಾಡಿದ್ರೆ ಮಾತ್ರ. ಯಾರು ಫಾಲೋ ಮಾಡೋದಿಲ್ವಾ ಅವ್ರಿಗೆ ಇನ್ನೂ ಕೂಡ ಅದು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಜೊತೆಗೆ ಕೆಲವೊಂದು ಫೈನ್ಸ್ ಅನ್ನೋದು ಕೂಡ ಕಟ್ತಾ ಹೋಗ್ಬೇಕಾಗುತ್ತೆ. ಇಷ್ಟು ಕೂಡ the arguments for CSR ಇದು ಫೇವರ್ ಆಗಿ
ಒಂದು ಆರ್ಗ್ಯುಮೆಂಟ್ಸ್ ಇರುವಂತದ್ದು. ದಟ್ ಈಸ್ ದ ಫಸ್ಟ್ ಒನ್, ಆರ್ಗ್ಯುಮೆಂಟ್ಸ್ ಫಾರ್ CSR. ಇದು ಫೇವರ್ ಅಂಡ್ ಅಗೇನ್ಸ್ಟ್. ಇದು 14 ಮಾರ್ಕ್ಸ್ ಕ್ವಶನ್ಸ್. The first one is business is unavoidably involved in social issues. The second one, CSR programs create a favorable image and the society expect the business to be socially sensitive and responsive. The business have the resources, avoidance of excessive government regulation and interference. ಇಷ್ಟು ಕೂಡ ಆರ್ಗ್ಯುಮೆಂಟ್ಸ್ ಫೇವರ್ ಫಾರ್ CSR. ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.